ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು, ಟೈಲ್ಸ್ ಮತ್ತು ಡಿಮಾರ್ಟ್ಗೆಲ್ಲ ಹೋಗೋದಿತ್ತು. ಸೊ ನಾವು ರೆಡಿಯಾಗಿ ನನ್ನ ತಂಗಿ ಮನೆಯಿಂದ ಹೊರಟ್ವಿ. ನಾನು ಈ ಕುರ್ತಾ ತೊಗೊಂಡಿದ್ದು ಈಸಿ ಬೈಯಲ್ಲಿ, ಜಿ ಟಿ ವರ್ಡ್ ಮಾಲಲ್ಲಿ. ಆ್ಯಂಡ್ ಅದಕ್ಕೆ ಒಂದು ಪ್ಲಾಜೋ ಪ್ಯಾಂಟ್ ಪೇರ್ ಮಾಡಿದ್ದೆ. ಆ್ಯಂಡ್ ಒಂದು ಸನ್ಸ್ಕ್ರೀನ್ ಆ್ಯಂಡ್ ಲಿಪ್ ಕೇರ್ ಅಷ್ಟೇ. ಇವತ್ತೇನು ಹಾಕಿರಲಿಲ್ಲ, ಏನು ಆರ್ನಮೆಂಟ್ಸ್ ಆಗಲಿ ಏನೂ ಇಲ್ಲ. ಏಕೆಂದರೆ ತುಂಬ ಓಡಾಡೋದಿತ್ತು, ತುಂಬ ಸೆಕೆ ಇದೆಯಲ್ಲ, ಸೊ ಸಿಂಪಲ್ಲಾಗಿರಲಿ ಅಂತ. ಮತ್ತು ನಾವು ಅಲ್ಲಿಂದ ಹೊರಟು ನಾವು ಟೈಲ್ಸ್ ನೋಡೋಣ ಅಂತ ಹೋಗಿದ್ದು ಜಿಗಣಿಲಿ. ನಾವು ಆಲ್ಮೋಸ್ಟ್ ಟೈಲ್ಸ್ ಎಲ್ಲ ಹಾಸನಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟಿದ್ವಿ, ಇನ್ನೇನು ತೊಗೋಬೇಕು ಅನ್ನೋ ಲೆವೆಲಿಗಿತ್ತು. ಬಟ್ ಒಂದು ಸತಿ ಪ್ರೈಸ್ ರೇಂಜ್ ಚೆಕ್ ಮಾಡೋಣ ಅಂತ ಬೆಂಗಳೂರಲ್ಲಿ ಚೆಕ್ ಮಾಡಿದ್ದು ಅಷ್ಟೇ. ಅಲ್ಲಿಗೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ನನ್ನ ತಂಗಿಯವ್ರು ಬಂದು ಆಲ್ಮೋಸ್ಟ್ ಸುಮಾರು ಅಂಗಡಿಲೆಲ್ಲ ನೋಡಿ ಇಟ್ಟಿದ್ರು, ನೀವೊಂದು ಸತಿ ಚೆಕ್ ಮಾಡಿ ಅಂತ ಹೇಳಿದರು. ಮತ್ತು ಟೆರೆಸ್ದು ಸ್ಟೆಪ್ಸು ಮತ್ತು ಕಿಚನ್ದು ಸ್ಲ್ಯಾಬ್ಸು ಇದೆಲ್ಲ ಪೆಂಡಿಂಗ್ ಇತ್ತು. ಪಾರ್ಕಿಂಗ್ದು ಮತ್ತು ಒಂದು ಪಾರ್ಟಿ ಏರಿಯಾದು ಇಷ್ಟು ಪೆಂಡಿಂಗ್ ಇತ್ತು, ಅದನ್ನು ಚೆಕ್ ಮಾಡೋಣ ಅಂತ ಹೋಗಿದ್ವಿ. ಅಲ್ಲಿ ಎಲ್ಲ ಮಜ್ಜಿಗೆ ಕೊಡ್ತಾಯಿದ್ರು. ಎಷ್ಟು ಜನ ಬರ್ತಾಯಿದ್ರು ಅಂದರೆ ಸ್ಟಾಪ್ ಮಾಡಿ ಎಲ್ಲರಿಗೂ ಬಂದವ್ರಿಗೆಲ್ಲ ಕೊಡ್ತಿದ್ರು. ನಮ್ಮ ಕರ್ನಾಟಕದಲ್ಲೇ ಹಂಗೆ ಅನಿಸುತ್ತೆ. ಒಂದು ಚಿಕ್ಕ ದೇವಸ್ಥಾನಕ್ಕೆ ಹೋದ್ರು ಅಲ್ಲೂ ಪ್ರಸಾದ ಕೊಡೋದಾಗಿರ್ಬೋದು, ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದು ಅಲ್ಲಿ ಮಜ್ಜಿಗೆ ಕುಡ್ಕೊಂಡು ಮತ್ತೆ ಇನ್ನು ಒಂದು ಶಾಪದಲ್ಲಿ ನೋಡಿದ್ರಾಗತ್ತಾ, ಎಷ್ಟು ಶಾಪ್ಸ್ ನೋಡಿದ್ದೀವಿ ಅಂತ ಹೇಳಿದ್ರೆ. ನನ್ನ ಶೂಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ನಾನು ಆ ಶೂಸ್ನ ತೊಗೊಂಡಿದ್ದು ಹೈ ಆ್ಯಟಿಟ್ಯೂಡ್ ಬ್ರ್ಯಾಂಡ್. ನಾನು ತೊಗೋಬೇಕಾದ್ರೆ ಅಷ್ಟು ಬಾಳಿಕೆ ಬರುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಅದು ತುಂಬ ಚೆನ್ನಾಗಿ ಇದಾಗ್ತಿದೆ. ಆಲ್ಮೋಸ್ಟ್ 1 ವರ್ಷದ ಮೇಲಾಯಿತು, ಬಟ್ ಇಟ್ ಈಸ್ ಸ್ಟಿಲ್ ವೆರಿ ಗುಡ್. ಆ್ಯಂಡ್ ಅದೆಲ್ಲ ನೋಡೋ ಅಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ ಊಟದ ಟೈಮ್ ಆಗಿಬಿಟ್ಟಿತ್ತು. ಅಂದರೆ ಬೆಳಗ್ಗಿಂದ ಓಡಾಡಿ ಬರೀ ಜಸ್ಟ್ ಕಾರಿಂದ ಇಳಿಯೋದು ಮತ್ತು ನೋಡೋದು ಮತ್ತು ಕಾರ್ ಹತ್ತೋದು. ನೆಕ್ಸ್ಟ್ ಡೇ ಶಾಪ್ ಇದ್ರೂ ಅದಕ್ಕೆ ಕಾರಲ್ಲೇ ಮುಂದೆ ಹೋಗಬೇಕಿತ್ತಲ್ವ. ನನಗಂತೂ ತುಂಬಾ ಟಯರ್ಡಾಗಿ ಹೋಗಿತ್ತು. ಅದಕ್ಕೆ ಊಟ ಮಾಡಿಕೊಂಡು ನೆಕ್ಸ್ಟ್ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಸುಮಾರು ಅಂಗಡಿಲಿ ಕೇಳಿ ಪ್ರೈಸೆಲ್ಲ ಲಿಸ್ಟ್ ಮಾಡ್ಕೊಬೇಕಲ್ವ, ಎಷ್ಟೆಷ್ಟಿದೆ ಏನೇನು ಅಂತ. ಮತ್ತು ಅಲ್ಲೇ ಪ್ರೈಸಸ್ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಮೆಸೇಜಲ್ಲಿ ಮಾಡ್ಕೊಂಡು ಅಲ್ಲೇ ಶೇರ್ ಮಾಡ್ಕೊತಾ ಇದ್ವಿ ಮೆಸೇಜಲ್ಲಿ. ನೆಕ್ಸ್ಟು ಒಂದು ಶಾಪಿಂದ ಇನ್ನೊಂದು ಶಾಪ್ಗೆ ಹೋಗ್ಬೇಕಾದ್ರೆ ನಮ್ಗೆ ಅನಿಸುತ್ತೆ ಓಕೆ ನೆನಪಿರುತ್ತೆ ಅಂತ. ಬಟ್ ಅಷ್ಟು ನಾವು ನೆನಪಿಟ್ಕೊಂಡಿರೋಕ್ಕಾಗೋದಿಲ್ಲ. ಒಂದು 3-4 ಶಾಪ್ ಆದಮೇಲೆ ನಾವು ಫಸ್ಟ್ ನೋಡಿದ ಶಾಪ್ದು ಮರ್ತೇ ಹೋಗಿಬಿಡುತ್ತೆ. ಸೊ ನಾವಿಲ್ಲಿ ಊಟ ಮುಗಿಸಿ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದು ಡಿ ಮಾರ್ಟ್. ಆಲ್ಮೋಸ್ಟ್ ಮುಂಚೆನೇ ನೋಡಿದ್ವಿ ಅಲ್ವಾ, ಅದೇ ಶಾಪಲ್ಲಿ ಫೈನಲೈಸ್ ಮಾಡೋಣ. ಏಕೆಂದರೆ ತುಂಬ ಶಾಪಿಗೆ ಹೋದಾಗ 5-10 ರುಪೀಸ್ ಡಿಫ್ರೆನ್ಸ್. ಹಂಗೆ ನಾವು ನೆಕ್ಸ್ಟ್ ಶಾಪ್ಗೆ ಹೋದಾಗ ಅವರು ಜಾಸ್ತಿನೇ ಹೇಳ್ತಾಯಿದ್ರು. ಅದಕ್ಕೇ ನಾವು ಅಂದ್ಕೊಂಡ್ವಿ ಇಷ್ಟು ನೋಡಿದ್ದೀವಲ್ವ, ಈ ಶಾಪಲ್ಲೇ ಫೈನಲೈಸ್ ಮಾಡೋಣ. ಮತ್ತು ಊರಿಗೆ ಶಾಪಿಂಗ್ ಇತ್ತು, ಡಿ ಮಾರ್ಟಲ್ಲೇ ಶಾಪ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವೇನಾದ್ರು ಹೋಗೋದಿದ್ರೆ. ನೆಕ್ಸ್ಟ್ ವೀಕಲ್ಲಿ ನನ್ನ ತಂಗಿಯವ್ರು ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೇ ಎಲ್ಲ ಒಂದು ರೌಂಡ್ ಏನೇನು ಬೇಕು ಅದೆಲ್ಲ ತೊಗೊಂಬಿಡೋಣ, ಅವ್ರು ಹೋಗ್ಬೇಕಾದ್ರೆ ಕೊಟ್ಟು ಕಳಿಸಿದ್ರೆ ಆಯಿತು ಅಂತ. ನೆಕ್ಸ್ಟು ಸ್ಯಾನಿಟರಿದು ಎಲ್ಲ ತೊಗೊಳ್ಬೇಕಾಗಿತ್ತು. ಅದಕ್ಕೇ ಇದನ್ನು ಮುಗಿಸಿ ನಮ್ಮ ಪಾಪುಗೆ ಆ್ಯಕ್ಚುಲಿ ನಿದ್ದೆ ಬಂದುಬಿಟ್ಟಿತ್ತು. ಅಷ್ಟರಲ್ಲಿ ಡಿಮಾರ್ಟ್ದೆಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಬೇಕಾದರೆ ಸ್ಯಾನಿಟರಿದೆಲ್ಲ ಚೆಕ್ ಮಾಡ್ಬೇಕಾದ್ರೆ ಒಬ್ಬರು ಕಾರಲ್ಲಿ ಕೂತಿದ್ರೆ ಇನ್ನೊಬ್ಬರು ನೋಡ್ಬೋದು ಅಂತ ಹೇಳಿ ಫಸ್ಟು ಡಿಮಾರ್ಟ್ಗೆ ಹೋಗೋಣ ಅಂತೆಲ್ಲ ಚೆಕ್ ಮಾಡಿದ್ವಿ. ನಮ್ಮ ಪಪ್ಪ ದಿನ ಓಟ್ಸ್ ತಿಂತಾರೆ, ಓವರ್ನೈಟ್ ಸೋಕ್ಡ್ ಓಟ್ಸು. ಹಂಗಾಗಿ ಅವ್ರಿಗೆ ಡ್ರೈ ಫ್ರೂಟ್ಸು ಓಟ್ಸು ಎಲ್ಲ ಬೇಕು. ಅಲ್ಲಿ ಊರಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ವಾ. ಇಲ್ಲಾದರೆ ಬೈ 1 get 1 ಆಫರ್ ಎಲ್ಲ ಇರುತ್ತೆ. ಹಂಗಾಗಿ ಪ್ರೈಸ್ ರೇಂಜ್ ಓಕೆ ಅಂತ ಹೇಳಿಬಿಟ್ಟು ನಾವು ಬೆಂಗಳೂರಲ್ಲಿ ಮನೆಗೆ ತೊಗೊಬೇಕು ಅಂತಂದರೆ ಡಿಮಾರ್ಟಲ್ಲೇ ಶಾಪಿಂಗ್ ಮಾಡೋದು. ಮತ್ತು ಇವಾಗ ಮಕ್ಕಳು ಇಲ್ಲಿ ಬೆಂಗಳೂರಲ್ಲಿ ನಾವಿಬ್ಬರೇ ಇರೋದು. ನೆಕ್ಸ್ಟು ಮಕ್ಕಳು ಬಂದಮೇಲೆ ನಾವು ಶಾಪಿಂಗ್ ಎಲ್ಲ ಫುಲ್ಲು ಮಾಡೋದು. ಇವಾಗ ಸದ್ಯಕ್ಕೆ ಊರಿಗೆ ಏನೇನು ಬೇಕು ಅಷ್ಟೇ ತೊಗೊಂಡಿದ್ದು. ಓವರ್ನೈಟ್ ಸೋಕ್ಡ್ ಓಟ್ಸ್ ಅಂದರೆ ನಾವೇನು ಮಾಡಬೇಕಂದ್ರೆ ಫಸ್ಟು ಓಟ್ಸ್ ಒಂದು 2 ಸ್ಪೂನು ಮತ್ತು ಡ್ರೈ ಫ್ರೂಟ್ಸು ಏನೇನು ಬೇಕು ಅದಕ್ಕೆ ಹಾಲು ಅಥವಾ ನೀರು ಹಾಕಿ ರಾತ್ರಿ ಇಟ್ಬಿಡಬೇಕು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಯಾವುದಾದ್ರೂ ಹಣ್ಣು ಅಂದರೆ ಆ್ಯಪಲ್ಲ ಅಥವಾ ಬನಾನಾ ಯಾವ್ದು ಬೇಕೋ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಪ್ಪ ತೋಟಕ್ಕೆ ಹೋಗ್ತಾರಲ್ವ, ಅವ್ರು ತಿಂಡಿ ಟೈಮಿಗೆ ಬರೋ ಅಷ್ಟೊತ್ತಿಗೆ ಸುಮಾರು ಹೊತ್ತು ಆಗ್ಬಿಡ್ತಿತ್ತು. ಅವ್ರಿಗೆ ತುಂಬಾ ಹಶ್ವಾಗ್ತಾಯಿತ್ತು. ಇದಾದರೆ ಏನಾಗುತ್ತೆ ಅಂತ ಅಂದರೆ ಅವರು ಓಟ್ಸ್ ತಿನ್ಕೊಂಡು ಹೋಗ್ಬಿಟ್ರೆ ಬರೋ ತನಕ ಒಂದು ಎನರ್ಜಿ ಇರುತ್ತೆ, ಅವ್ರಿಗೆ ಅಷ್ಟು ಹಶ್ವಾಗ್ತಿರ್ಲಿಲ್ಲ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಆಲ್ಮೋಸ್ಟ್ 3-4 ಇಯರ್ಸಿಂದನೂ ಅದನ್ನು ತಿಂತಿದ್ದಾರೆ. ಅದು ಒಳ್ಳೆ ರಿಸಲ್ಟ್ ಇದೆ. ಯಾರು ಅರ್ಜೆಂಟಾಗಿ ಹೋಗಬೇಕು, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾಳೆ ಆಗಲ್ಲ ಅಂತ ಎಲ್ಲ ಇದ್ದರೆ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.
ಮತ್ತು ನಾವು ಶಾಪಿಂಗ್ ಎಲ್ಲ ಮುಗಿಸಿ ಹೊರಡೋ ಅಷ್ಟೊತ್ತಿಗೆ ಒಂದು 4:00-4:30 ಆಗಿತ್ತು. ಅಲ್ಲಿ ಪಾಪ್ಕಾರ್ನ್ ತೊಗೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ನೆಕ್ಸ್ಟು ಸ್ಯಾನಿಟರಿ ಶಾಪ್ಸ್ ಇತ್ತಲ್ವ, ಯಾವ್ಯಾವ ಶಾಪಿಗೆ ಹೋಗಬೇಕು ಅಂತೆಲ್ಲ ನನ್ನ ತಂಗಿ ಹಸ್ಬೆಂಡ್ನ ಕೇಳ್ಕೊಂಡೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ. ಲಿಸ್ಟ್ ಮಾಡಿಕೊಂಡು ಒಂದೊಂದೇ ಅಂಗಡಿ ನೋಡೋಣ ಫಸ್ಟು, ಅಂದರೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ನೋಡಿಕೊಂಡು ಪ್ರೈಸ್ ರೇಂಜ್ ನೋಡಿಕೊಂಡ್ರೆ ನಮಗೊಂದು ಐಡಿಯಾ ಬರುತ್ತೆ. ಆಮೇಲೆ ಲೇಟರ್ ಡಿಸೈಡ್ ಮಾಡ್ಬೋದು ಅಂತ. ದೊಡ್ಡೋರು ಹೇಳಿದಾರಲ್ವ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಅದು ನಿಜವಾದ ಮಾತು ಅನಿಸುತ್ತೆ. ನಾವು ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಒಂದು ನೋಡಿದ್ರೆ ಇನ್ನೊಂದು ಥರ. ಮುಂಚೆ ಅಷ್ಟು ವೆರೈಟೀಸು ಕಲೆಕ್ಷನ್ಸ್ ಇತ್ತೋ ಇಲ್ವೋ, ಇವಾಗಂತೂ ಅಷ್ಟು ಕಲೆಕ್ಷನ್ಸ್ ಇದೆ. ಮತ್ತು ಬಜೆಟಲ್ಲಿ ನೋಡಬೇಕು ಅಂತ ಅಂದಾಗ ನಮಗೆ ಇದನ್ನು ತೊಗೊಳ್ಳೋದ ಅದನ್ನು ತೊಗೊಳ್ಳೋದ, ನಮ್ಗೆ ಇಷ್ಟ ಆಗೋದು ಪ್ರೈಸ್ ಏನೋ ರೇಂಜಲ್ಲಿ ಇರುತ್ತೆ, ಅಷ್ಟನ್ನು ಅಫೋರ್ಡ್ ಮಾಡೋಕ್ಕೂ ಆಗ್ತಿರಲ್ಲ. ಅದು ತುಂಬಾ ಕಷ್ಟ. ಮತ್ತು ನಾವು ಫಸ್ಟ್ ಹೋಗಿದ್ದು ಜಾಕ್ವಾರ್ಗೆ. ಅಲ್ಲಿ ಆಲ್ಮೋಸ್ಟ್ ನಾವು ಇಲ್ಲೇ ತೊಗೊಳ್ಳೋಣ ಅಂತ ಫೈನಲೈಸ್ ಆಯಿತು. ಇದಾದಮೇಲೆ ನನ್ನ ತಂಗಿ ಪಾಪು ಮಲಗಿತ್ತು, ನಾನು ಕಾರಲ್ಲೇ ಇದ್ದೆ. ನನ್ನ ತಂಗಿ ಮತ್ತು ಹಸ್ಬೆಂಡ್ ಹೋಗಿ ಸುಮಾರು ಶಾಪ್ಸ್ನ ಎಲ್ಲ ಚೆಕ್ ಮಾಡ್ಕೊಂಬಂದರು. ಸೊ ಫೈನಲಿ ನಾವು ಡಿಸೈಡ್ ಮಾಡಿದ್ವಿ ಜಾಕ್ವಾರಲ್ಲೇ ತೊಗೊಂಡಲ್ಲ. ಇದು ಬ್ರ್ಯಾಂಡ್ ಚೆನ್ನಾಗಿರುತ್ತೆ. ಮತ್ತು ಬೇರೆದು ಕಂಪೇರ್ ಮಾಡಿದ್ರೆ ಏನು ತುಂಬಾ ಡಿಫ್ರೆನ್ಸ್ ಇರಲಿಲ್ಲ ಅಂತ ಅಂದ್ಕೊಂಡು ನಾವು ಮನೆಗೆ ಹೊರಡೋ ಅಷ್ಟೊತ್ತಿಗೆ 5:30-6 ಮೇಲೇ ಆಗಿತ್ತು. ತುಂಬಾ ಗಾಳಿ ಬರ್ತಾಯಿತ್ತು, ಮಳೆ ಬರೋ ಥರ ಇತ್ತು. ಬಟ್ ಏನು ಅಷ್ಟೊಂದೇನು ಮಳೆ ಬರಲಿಲ್ಲ. ಮತ್ತು ಎಲ್ಲನೂ ನೋಡ್ಕೊಂಬಂದಿದ್ವಲ್ವ, ಅವ್ರಿಗೇನು ಪೇಮೆಂಟ್ ಎಲ್ಲ ಮಾಡಿರಲಿಲ್ಲ. ನಾಳೆ ಹೋಗಿ ಒಂದು ರೌಂಡ್ ಎಲ್ಲರಿಗೂ ಪೇಮೆಂಟ್ ಮಾಡಿ, ಯಾಕೆಂದರೆ 4-5 ಶಾಪ್ ಇತ್ತಲ್ವ, ಅವರಿಗೆಲ್ಲ ಪ್ಯಾಕ್ ಮಾಡಿ ಲೋಡ್ ಮಾಡೋಕ್ಕೆ ಹೇಳಿಬಿಡೋಣ ಅಂತ ಹೇಳಿ ಅಂದ್ಕೊತಾ ಇದ್ವಿ. ಮತ್ತು ಅಷ್ಟೊತ್ತಿಗೆ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿತ್ತು. ಬಟ್ ಅಂತೂ ಅಡುಗೆ ಮಾಡಬೇಕಿತ್ತಲ್ವ. ನಾವು ಇವತ್ತು ಚಪಾತಿ ಮತ್ತು ಕಡಾಯಿ ಮಶ್ರೂಮ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ತಂಗಿ ಕಡಾಯಿ ಮಶ್ರೂಮ್ ಮಾಡಿದ್ಲು. ಅದ್ರದ್ದು ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡು ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು, ಸೇಮ್ ಹೋಟೆಲ್ ಸ್ಟೈಲ್ ಥರ. ಆ್ಯಂಡ್ ಹಂಗೆ ಮಾತಾಡಿಕೊಂಡು ಇವತ್ತಿಗೆ ಅದನ್ನು ಮುಗಿಸ್ಬಿಡ್ಬೇಕು. ಇನ್ನು ಟೈಲ್ಸಿಂದಕ್ಕೆ ಹೋಗಲೇಬಾರ್ದು, ಈ ಸತಿ ಲೋಡ್ ಮಾಡಿ ಕಳಿಸೇ ಬಿಡಬೇಕು ಅಂತ ಅಂದ್ಕೊತಾ ಇದ್ವಿ. ಇದು ರೆಸಿಪಿ ಚಪಾತಿ ಮಾಡ್ತಾಯಿದ್ವಿ. ಆ್ಯಂಡ್ ಈಗ ಬಂದಿತ್ತು ಮಶ್ರೂಮ್. ಆ್ಯಂಡ್ ಎಲ್ಲ ಕೂತ್ಕೊಂಡು ಊಟ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವೀಡಿಯೋ ಸೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದೆನ್. ಬೈ.